ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಲತಾ ದೀಪಕ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಅವರೇ, ಹಿರಿಯ ವಿದ್ವಾಂಸರಾಗಿರ್ತಕ್ಕಂಥ ಶ್ರೀಮೂರ್ತಿ ಸರ್ ಅವರೇ, ಹಾಗೆ ಸತ್ಯವತಿ ಮೇಡಮ್ ಮತ್ತು ನಮ್ಮ ವಿದ್ಯಾರ್ಥಿಗಳು, ಅವರು ಉಪಾಧ್ಯಕ್ಷ ಸ್ಥಾನದಲ್ಲಿರ್ತಕ್ಕಂಥ ಕವೀಶ್ ಮತ್ತು ಅಭಿಷೇಕ್ ಅವರೇ, ಹಾಗೆಯೇ ನಮ್ಮ ಮಾಜಿ ಉಪಾಧ್ಯಕ್ಷರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಾಜಿ ಉಪಾಧ್ಯಕ್ಷರು ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಧ್ಯಾಪಕ ಮಿತ್ರರೇ ಮತ್ತು ಪ್ರಶಿಕ್ಷಣಾರ್ಥಿಗಳೇ, ನನಗೆ ಕಳೆದ ವರ್ಷವೇ ನೀವು ಕಾರ್ಯಕ್ರಮಕ್ಕೆ ಬರಬೇಕು, ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳಿ ಕಳೆದ ವರ್ಷದ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ತುಂಬಾ ಒತ್ತಾಯವನ್ನು ಮಾಡಿದರು. ಯಾಕೆ ನಮಗೆ ಈ ತರದ ಒತ್ತಡಗಳು ಮತ್ತೆ ಬರ್ತವೆ ಅಂತಂದ್ರೆ, ಎಲ್ಲ ಕಡೆ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ನಮ್ಮಿಂದ ಕಲಿತು ಹೋದಂತಹ ವಿದ್ಯಾರ್ಥಿಗಳು ಎಲ್ಲ ಕಡೆ ಇರೋದ್ರಿಂದ ಎಲ್ಲಿಗೆ ಹೋದ್ರು, ಇಲ್ಲಿಗೆ ಅಂತಲ್ಲ, ಬಿ ಎಡ್ ಕಾಲೇಜಿಗೆ ಅಂತಲ್ಲ, ನಾನು ಯಾವುದೇ ಹಳ್ಳಿಗೆ ಹೋದ್ರು ಒಬ್ಬ ನನ್ನ ಸ್ಟೂಡೆಂಟ್ ಅಲ್ಲಿ ಇರ್ತಾನೆ, ಹುಡುಕ ಬರ್ತಾರೆ, ಸರ್ ನೀವು ಬಂದಿದ್ರಿ ಅಂತ ಗೊತ್ತಾಯ್ತು, ಬಂದೆ. ಹಾಗಾಗಿ ಮನು ಮತ್ತು ಅವರ ತಂಡದವರು ಜಾನ್ವಿ ಇದ್ದಾರೆ, ಇನ್ನೂ ಅನೇಕರು ಬರ್ತೀವಿ ಅಂತ ಹೇಳಿದ್ರು, ಬಂದಿಲ್ಲ. ಅವರೆಲ್ಲ ಒತ್ತಾಯ ಮಾಡಿದ್ರು ನಮಗೆ, ಸರ್ ಬರ್ಬೇಕು ನೀವು. ಆದರೆ ಕಳೆದ ಒಂದೆರಡು ವರ್ಷಗಳ ಕಾಲ ಕೊರೋನಾ ನಮ್ಮನ್ನು ತುಂಬಾ ಕಾಡ್ತು. ಏನೇನು ಯಾವ್ಯಾವ ಕಾಲದಲ್ಲಿ ನಡಿಬೇಕಾಗಿತ್ತೋ ಅದೆಲ್ಲ ನಡೆಸಕ್ ಆಗ್ಲಿಲ್ಲ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ಅಸ್ತವ್ಯಸ್ತ ಆದವು. ನಡೀಬೇಕಾದ ಎಲ್ಲ ಕಾರ್ಯಕ್ರಮಗಳು, ಎಷ್ಟೋ ಕಾರ್ಯಕ್ರಮಗಳು ನಿಂತು ಹೋದವು. ನಿಮಗೆ ಗೊತ್ತಿದೆ, ಪರೀಕ್ಷೆಗಳೇ ನಡೆಯಿಲ್ಲ. ಹಾಗಾಗಿ ಪರೀಕ್ಷೆಗಳೇ ನಡೆಯದಿರುವಾಗ ನಾವು ಕಾರ್ಯಕ್ರಮಗಳನ್ನು ನಿರೀಕ್ಷೆ ಮಾಡೋದಾದ್ರೆ ಅದೃಷ್ಟವಶಾತ್ ಕೊರೋನಾ ಸ್ವಲ್ಪ ನಮ್ಮಿಂದ ದೂರ ಆಗಿದೆ ಅಂತ ಅನಿಸ್ತಾ ಇದೆ. ಆದರೂ ಮೈ ಮರೆಯೋದು ಬೇಡ, ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆದರೂ ಸದ್ಯಕ್ಕಂತ ನಾವು ಧೈರ್ಯವಾಗಿ ಇರಬಹುದು ಅಂತ ನಾನು ಭಾವಿಸ್ತೇನೆ. ಶ್ರೀಯುತ ಗಣೇಶ್ ಸರ್ ಅವರು ಈಗಾಗಲೇ ಕಾಲೇಜಿನ ಒಂದು ಹಿನ್ನೆಲೆಯನ್ನ, ಒಂದು ಇತಿಹಾಸವನ್ನ, ಅದರ ಒಂದು ಸಾಂಸ್ಕೃತಿಕ ಪರಂಪರೆಯನ್ನ ನಮ್ಮ ಮುಂದೆ ತರಲಿದ್ದಾರೆ. ಹಿರಿಯರು ಕಷ್ಟಪಟ್ಟು ಕಟ್ಟಿರ್ತಕ್ಕಂತಹ ತುಂಬಾ ಮಹತ್ವಾಕಾಂಕ್ಷೆಯೊಂದಿಗೆ, ಭರವಸೆಯೊಂದಿಗೆ ಕಟ್ಟಿರ್ತಕ್ಕಂಥ ಕಾಲೇಜು. ಭವಿಷ್ಯದ ಶಿಕ್ಷಕರನ್ನ ರೂಪಿಸಬೇಕು ಅನ್ನುವ ಕಾರಣಕ್ಕಾಗಿ, ಬಲಿಷ್ಠ ಭಾರತವನ್ನ ಕಟ್ಟಬೇಕು ಅಂತ ಕಾರಣಕ್ಕಾಗಿ, ಸಮೃದ್ಧ ಸಮಾಜವನ್ನ, ನೆಮ್ಮದಿಯ ಸಾಮರಸ್ಯದ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಇಂತಹ ಒಂದು ಸಂಸ್ಥೆಯನ್ನ ಕಟ್ಟುವ ಮೂಲಕ ನಿಮ್ಮಂತಹ ಶಿಕ್ಷಕರನ್ನ ಸಮಾಜಕ್ಕೆ ಕೊಡಬೇಕಾಗಿದೆ. ಮಲೆನಾಡು ವಿದ್ಯಾಸಂಸ್ಥೆಯ ಅಂಗಸಂಸ್ಥೆಯಾಗಿ ಈ MLMN ಬಿ ಎಡ್ ಕಾಲೇಜು ನಡೆಯುತ್ತಾರೆ. ಬಹುಶಃ ಮಲೆನಾಡು ವಿದ್ಯಾಸಂಸ್ಥೆ ಅಂತಕ್ಕಂಥದ್ದು ಸುಮಾರು 7 ದಶಕಗಳ ಕಾಲ ಮಲೆನಾಡಿನಲ್ಲಿ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಾಗಿ ಇವತ್ತಿಗೂ ಕೂಡ ತನ್ನದೇ ಆದಂತಹ ಗೌರವವನ್ನ, ಘನತೆಯನ್ನ, ಪ್ರತಿಷ್ಠೆಯನ್ನ ಉಳಿಸ್ಕೊಂಡು ಬಂದಿರತಕ್ಕಂಥ ಸಂಸ್ಥೆ. ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ವ್ಯಾಪಾರ ಆಗಿಬಿಟ್ಟಿದೆ, ಅದು ನಿಮಗೂ ಗೊತ್ತು. ಬಹಳಷ್ಟು ಸಂಸ್ಥೆಗಳು ಹಣ ಮಾಡೋಕ್ಕಾಗಿ ಹುಡ್ಕೊಂತ ಇದ್ದಾವೆ. ಹಣ ಮಾಡುವ ಉದ್ದೇಶದಿಂದಲೇ ಶುರುವಾಗಿ ಹಣ ಮಾಡೋದನ್ನೇ ಗುರಿಯನ್ನಾಗಿ ಇಟ್ಕೊಂಡಿರ್ತಕ್ಕಂಥ ಸಂಸ್ಥೆಗಳ ನಡುವೆ ಶಿಕ್ಷಣವನ್ನ ಒಂದು ಸೇವೆ ಅಂತ ಭಾವಿಸಿ, ಶಿಕ್ಷಣವನ್ನ ಒಂದು ಶಕ್ತಿ ಅಂತ ಭಾವಿಸಿ, ಶಿಕ್ಷಣದ ಮೂಲಕ ಸಮಾಜವನ್ನು ಕಟ್ಟಬೇಕು ಅಂತ ಹೊರಟಿರ್ತಕ್ಕಂಥ ಮಲೆನಾಡು ವಿದ್ಯಾಸಂಸ್ಥೆ ಮತ್ತು ಅದರ ಅಂಗಸಂಸ್ಥೆಯಾಗಿರ್ತಕ್ಕಂಥ ಮಂಜಯ್ಯ ಶೆಟ್ಟಿ, ನರಸಿಂಹ ಶೆಟ್ಟಿ ಈ ಶಿಕ್ಷಕರ ಶಿಕ್ಷಣ ಕಾಲೇಜ್ ಇದೆಯಲ್ಲ, ಇದು ಮಲೆನಾಡಿನ ಹೆಮ್ಮೆ. ನಿಜಕ್ಕೂ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆ. ಈ ಸಂಸ್ಥೆ ನಾನು ನೋಡಿದ ಹಾಗೆ, ನಾನು ಕಳೆದ ಸುಮಾರು 4 ದಶಕಗಳಿಂದ ನಾನು ಮಲೆನಾಡಿನ ವಿದ್ಯಾಸಂಸ್ಥೆಯನ್ನು ನಾನು ಬಲ್ಲೆ. ಮಲೆನಾಡು ವಿದ್ಯಾಸಂಸ್ಥೆ ಒಂದು ಖಾಸಗಿ ಸಂಸ್ಥೆಯಾಗಿ ಬೆಳೆದಿದ್ರು ಕೂಡ ಅದು ಹಣದ ಹಿಂದೆ ಓಡಿದ ಸಂಸ್ಥೆಯಲ್ಲ. ದಾನಿಗಳ ನೆರವಿನಿಂದ, ಹಣವಂತರಿಂದ ಸಂಗ್ರಹಿಸಿ, ಉಳ್ಳವರಿಂದ ಸಂಗ್ರಹಿಸಿ, ಇಲ್ಲದವರಿಗೆ ಸೇವೆಯನ್ನು ಒದಗಿಸಲು ಕಟ್ಟಿದಂತಹ ಸಂಸ್ಥೆ.
ಸರ್ ಹೇಳ್ತಾ ಇದ್ರು, ನಾಟಕ ಮಾಡಿ ಅದರಿಂದ ಹಣ ಸಂಪಾದನೆ ಮಾಡಿ ಸಂಗ್ರಹಿಸಿ ಈ ಕಟ್ಟಡವನ್ನು ಕಟ್ಟಲಿಕ್ಕೆ ನೆರವಾದರು ಅಂತ. ಬಹುಶಃ ಉದಾರವಾದಿ ದಾನಿಗಳು ಅವತ್ತಿನ ಕಾಲಕ್ಕೆ ಅವರ ದೂರದೃಷ್ಟಿಯ ಫಲವನ್ನ ಇವತ್ತು ನಾವು ನೀವು ಅನುಭವಿಸ್ತಾ ಇದ್ದೀವಿ. ಇಲ್ಲ ಅಂತಂದಿದ್ರೆ ಚಿಕ್ಕಮಗಳೂರಿನಲ್ಲಿ ಇಂತಹ ಒಂದು ಸಂಸ್ಥೆ ಇರಲಿಕ್ಕೆ ಸಾಧ್ಯ ಇರಲಿಲ್ಲ. ಚಿಕ್ಕಮಗಳೂರಿನಲ್ಲಿ ಇಂತಹ ಒಂದು BEd ಕಾಲೇಜ್ ಇರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಚಿಕ್ಕಮಗಳೂರಿನ ವಿದ್ಯಾರ್ಥಿಗಳು ಇನ್ಯಾವುದೋ ದೂರದ ಊರಿಗೆ ಹೋಗಿ ಕಲಿಬೇಕಾಗಿತ್ತು. ನಮ್ಮ ಮನೆ ಬಾಗಿಲಿನಲ್ಲಿಯೇ ಇವತ್ತು ಶಿಕ್ಷಣದ ಪದವಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಅದಕ್ಕೆ ಈ ಹಿರಿಯರು ಕೆಟ್ಟಿರ್ತಕ್ಕಂಥ ಈ ಸಂಸ್ಥೆ ಅವರು ಮಾಡಿರ್ತಕ್ಕಂಥ ತ್ಯಾಗ ಕಾರಣ. ಶಿಕ್ಷಣ, ನೀವೆಲ್ಲ ಪ್ರಶಿಕ್ಷಣಾರ್ಥಿಗಳು, ನೀವೆಲ್ಲ ಮುಂದೆ ಶಿಕ್ಷಕರಾಗ್ತಕ್ಕಂಥವ್ರು. ಹಾಗಾಗಿ ನಿಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಒಂದು ಸಮಾಜವನ್ನು ಸರಿದಾರಿಗೆ ತರ್ತಕ್ಕಂಥ, ಒಂದು ದೇಶವನ್ನು ಸರಿದಾರಿಗೆ ತರ್ತಕ್ಕಂಥ, ಪ್ರಜೆಗಳನ್ನು ರೂಪಿಸುವಂತಹ ಕೆಲಸ, ಹೊಣೆಗಾರಿಕೆ ನಿಮ್ಮ ಮೇಲಿದೆ. ಅಂತಹ ಶಿಕ್ಷಕರು ನೀವು ನರಸಿಂಹಯ್ಯವರು ಹೇಳ್ತಾ ಇದ್ದಾರೆ, ಶಿಕ್ಷಕರು ಬೇರೆ, ಗುರುಗಳು ಬೇರೆ. ನಾವೆಲ್ಲ ಶಿಕ್ಷಕರು, ಗುರುಗಳಾಗಬೇಕು. ಶಿಕ್ಷಕ ಬರೀ ಶಿಕ್ಷಣವನ್ನು ಮಾತ್ರ ಕೊಡಬಲ್ಲ, ಗುರು ಒಂದು ಬದುಕನ್ನು ಬದಲಿಸಬಲ್ಲ, ಬದುಕನ್ನು ಕಲಿಸಬಲ್ಲ. ಬಹುಶಃ ಅಂತಹ ಕೆಲಸವನ್ನು ಮಾಡಿದಂತಹ ಶಿಕ್ಷಕರು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಹೆಚ್ಚು ದಿನ ಉಳಿದಿದ್ದಾರೆ. ಕೆಲವೇ ತಿಂಗಳ ಹಿಂದೆ ಕೃಷ್ಣಮೂರ್ತಿ ಸರ್ ಹೇಳಿದರು, ನನಗೆ ಮೂಡಿಗೆರೆಯಿಂದ 2-3 ಜನ ವಿದ್ಯಾರ್ಥಿಗಳು ಫೋನ್ ಮಾಡಿದ್ರು, ಸರ್ ನಾವು ಚಿಕ್ಕಮಗಳೂರಿಗೆ ಬರ್ತಾ ಇದ್ದೀವಿ ಅಂತ. ಯಾಕ್ರಪ್ಪ, ಏನ್ ಸಮಾಚಾರ ಅಂತಂದ್ರೆ, ನಮ್ಮ ಸರ್ ರಿಟೈರ್ಡ್ ಆಗ್ತಾ ಇದ್ದಾರೆ. ಬಹುಶಃ ಅವರು ಈಗಲಲ್ಲ, ಸುಮಾರು 10 ವರ್ಷ 12 ವರ್ಷ ಹಿಂದಿನ ವಿದ್ಯಾರ್ಥಿಗಳು. ಬಹುಶಃ ಇವತ್ತಿಗೂ ಕೂಡ ಅಂತಹ ವಿದ್ಯಾರ್ಥಿ ಬಳಗವನ್ನು ಹೊಂದಿರತಕ್ಕಂಥ ಅಧ್ಯಾಪಕರು ಕೃಷ್ಣಮೂರ್ತಿ ಸರ್ ಅಂತಂದ್ರೆ ಎಲ್ಲರೂ. ಬಹುಶಃ ಅಂತಹ ಅಧ್ಯಾಪನದ ವೃತ್ತಿ ಅಂತಕ್ಕಂಥದ್ದಿದೆಯಲ್ಲ, ಇದೊಂದು ಪವಿತ್ರವಾದಂತಹ ಕೆಲಸ. ಬಹುಶಃ ಅಂತಹ ಕೆಲಸಕ್ಕೆ ನೀವು ಮುಂದಾಗ್ತಾರೆ. ಅಂತಹ ಕೆಲಸ ನಿಮ್ಮ ಪಾಲಿಗೆ ಮುಂದೆ ಬರಬೇಕಾಗಿದೆ. ಶಿಕ್ಷಕರಾಗತಕ್ಕಂಥ ನೀವು ಶಿಕ್ಷಕರಾಗೋದ್ರ ಜೊತೆಗೆ ಗುರುವಾಗುವಂತಹ ನಾವು ಹೆಜ್ಜೆಯನ್ನು ಹಾಕಬೇಕಾಗಿದೆ. ಈ ಸಮಾಜವನ್ನ ತಿದ್ದಬೇಕಾಗಿದೆ, ತಿಳಬೇಕಾಗಿದೆ. ಬಹುಶಃ ಅಷ್ಟೊಂದು ನೆಮ್ಮದಿಯ ಸಮಾಜವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲೆಲ್ಲೂ ವಾದ ವಿವಾದಗಳೇ ನಡೀತಾ ಇದೆ. ಬಹಳಷ್ಟು ವಿವಾದಗಳು ನಮ್ಮ ಸುತ್ತಲಿದ್ದಾವೆ. ಪತ್ರಿಕೆ ತೆಗೆದ್ರು ಅದೇ ಸುದ್ದಿ, ಟಿವಿ ಆನ್ ಮಾಡಿದ್ರು ಅದೇ ಸುದ್ದಿ. ಬಹಳಷ್ಟು ವಿವಾದಗಳ ನಡುವೆಯೇ ನಾವು ಬದುಕ್ತಾ ಇದ್ದೀವಿ. ನಾವು ಆ ವಿವಾದಗಳನ್ನು ನಾನು ಹೇಳಲ್ಲ ಯಾವ್ಯಾವುದು ಅಂತ, ಆದರೆ ಯಾವುದೇ ಒಂದು ವಿವಾದ ಬಡವರ ಹಸಿವನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಯಾವ ಒಂದು ವಿವಾದದಿಂದ ಈ ದೇಶದ ಯಾವ ಸಮಸ್ಯೆಯ ಬಗ್ಗೆ ಬೇಕಿಲ್ಲದ ಎಷ್ಟೋ ವಿಚಾರಗಳು ನಮ್ಮ ಸುತ್ತಲ್ತಾ ಇದ್ದಾವೆ. ಸಾಮರಸ್ಯದ ಬದುಕು ಅಂತಕ್ಕಂಥದ್ದೇ ಬಹುಶಃ ನಮಗೆ ದೂರ ಆಗ್ಬಿಡ್ತಾನೋ ಅನ್ನುವ ಆತಂಕ ಕಾಣಿಸುತ್ತೆ. ಎಲ್ಲೆಲ್ಲೂ ನೆಮ್ಮದಿ ಇಲ್ಲ. ಎಲ್ಲಿ ನೆಮ್ಮದಿ ಇರಲ್ವೋ, ಎಲ್ಲಿ ಸಾಮರಸ್ಯ ಇರಲ್ವೋ, ಅಲ್ಲಿ ಬಲಿಷ್ಠ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೆಮ್ಮದಿಯ, ಸಾಮರಸ್ಯದ, ಬಲಿಷ್ಠ ಸಮಾಜವನ್ನು ಕಟ್ಟಬೇಕು ಅಂತಂದ್ರೆ ಅಂತಹ ಸಾಮರಸ್ಯದ ವಾತಾವರಣ ನಮ್ಮಲ್ಲಿ. ಇಂತಹ ವ್ಯವಸ್ಥೆಯ ನಡುವೆ ನಾವೆಲ್ಲ ಪದವೀಧರರಾಗ್ತಾ ಇದ್ದೀವಿ, ಶಿಕ್ಷಣವನ್ನು ಕಲಿತಾ ಇದ್ದೀವಿ, ಪ್ರಜ್ಞಾವಂತರಾಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಜ್ಞಾನ ಅಂತಕ್ಕಂಥದ್ದು, ನಾವೆಲ್ಲ ಜ್ಞಾನಿಗಳು ಆಗ್ತಾ ಇದ್ದೀವಿ ನಿಜ, ಆದರೆ ಸಂಸ್ಕಾರವಂತರಾಗ್ತಾ ಇದ್ದೀವಾ ಅನ್ನೋದು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ನಾವು ಕಲಿತಾ ಇರ್ತಕ್ಕಂಥ ಜ್ಞಾನ ಅದು ಸಂಸ್ಕಾರ ಆಧಾರಿತವಾದದ್ದಾಗಿಲ್ಲ. ನಮ್ಮ ಸಮಾಜದಲ್ಲಿ ಅತ್ಯಂತ ಅಪಾಯಕಾರಿಯಾದಂಥದ್ದು ಪ್ರಾಣಿ ಯಾವ್ದಾವಿದ್ರೆ ಅದು ಮನುಷ್ಯ ಅನ್ನೋದನ್ನ ಎದುರು ಹೇಳ್ತೀವಿ. ಅತ್ಯಂತ ಅಪಾಯಕಾರಿಯಾದಂಥ ಈ ಮನುಷ್ಯ. ಅದರಲ್ಲೂ ಅತ್ಯಂತ ಅಪಾಯಕಾರಿಯಾದಂಥ ಮನುಷ್ಯ ಯಾರು ಅಂತಂದ್ರೆ ಅವನು ವಿದ್ಯಾವಂತ. ಯಾವ ಅವಿದ್ಯಾವಂತರು ಸಮಾಜಕ್ಕೆ ಇಷ್ಟೊಂದು ಕೆಡುಕನ್ನ, ಇಷ್ಟೊಂದು ಭಯವನ್ನ, ಇಷ್ಟೊಂದು ಭೀತಿಯನ್ನು ಸೃಷ್ಟಿಸ್ತಾ ಇದ್ದಾರೆ. ಆದರೆ ವಿದ್ಯಾವಂತ ಮನುಷ್ಯ ಇಂತಹ ಭಯ, ಭೀತಿಗೆ ಕಾರಣ. ನೀವು ನೋಡಿ, ಯಾವುದೇ ಸಮಾಜ
ನಮಗೆ ತಲುಪ್ತಾ ಇಲ್ಲ. 12ನೇ ಶತಮಾನದ ಬಸವಾದಿ ಶರಣರು ಅವತ್ತಿಗೆ ಹೇಳಿದರು, ಬದುಕುವಂತಂದ್ರೆ ಯಾಕೆ ಬದುಕಬೇಕು ಅಂತ ಹೇಳಿರಲ್ವಾ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ವರ್ಣಿಸಬೇಡ, ಇದಿರ ಹಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ಹೇಳಿರಲ್ವಾ? ಯಾವುದನ್ನ ಬೇಡ 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 ಅಂತಂದ್ರು ಆಗಿನ ಕಾಲರು. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ? ಅವ್ರು ಯಾವುದನ್ನು ಬೇಡ ಅಂದಿದ್ರು ಅದನ್ನೇ ನಾವು ಹಾಗಾಗಿ ನಾವು ಯಾವ ದಿಕ್ಕಿನತ್ತ ಸಾಕ್ತಾ ಇದ್ದೀವಿ? ನಮಗೆ ಯಾಕೆ ಒಂದ್ ಕಡೆ ಬದುಕಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಎಸ್ ವಿ ಪರಮೇಶ್ ಭಟ್ರು ದೇವ್ರ ಜೊತೆ ಒಂದು ಸಂವಾದ ಮಾಡ್ತಾರೆ. ಅವರೊಂದು ವಚನಗಳಲ್ಲಿ ಅದನ್ನು ಉಲ್ಲೇಖಿಸ್ತಾರೆ. ನೀನು ಗಿರಿಯನ್ನು ತೋರಿ ಇದರ ಮೇಲೆ ಹೋಗಬಲ್ಲಿರ ಎಂದೆ. ನೀನು ಗಿರಿಯನ್ನು ತೋರಿ ಇದರ ಮೇಲೆ ಹೋಗಬಲ್ಲಿರ ಎಂದೆ. ನಾವು ಹೋಗಿ ನಿನಗೆ ಬೆರಗುತ್ತದೆ ಅಂತಂದೆ. ನೀನು ಭಾನು ತೋರಿ ಇದರ ಮೇಲೆ ಹಾರಬಲ್ಲಿರ ಎಂದೆ. ನಾವು ಹಾರಿ ನಿನಗೆ ಬೆರಗುತ್ತದೆ ಅಂತಂದೆ. ನೀನು ಕಡಲನ್ನು ತೋರಿ ಇದರ ಮೇಲೆ ಸಾಗಬಲ್ಲಿರ ಎಂದೆ. ನಾವು ಸಾಗಿ ನಿನಗೆ ಬೆರಗುತ್ತದೆ ಅಂತಂದೆ. ನೀನು ನಮ್ಮೆಲ್ಲರ ಕಡೆ ಕೈ ತೋರಿ, ನೀನು ನಮ್ಮೆಲ್ಲರ ಕಡೆ ಕೈ ತೋರಿ ಒಂದೇ ಕುಟುಂಬದವರಂತೆ ಬದುಕಬಲ್ಲಿರ ಎಂದೆ. ನಾವು ಉತ್ತರಿಸಲಾಗದೆ ತತ್ತರಿಸುತ್ತಿದ್ದೇವೆ ತಂದೆ ಸದಾಶಿವ ಗುರುವನ್ನು ಕೀರ್ತಿಸಿಕೊಂಡು. ಮನುಷ್ಯ ಹಕ್ಕಿಯ ಹಾಗೆ ಹಾರವನ್ನು ಕಲಿತಿದ್ದಾನೆ, ಮೀನಿನ ಹಾಗೆ ಈಜೋದನ್ನು ಕಲಿತಿದ್ದಾನೆ, ಎಲ್ಲವನ್ನು ಕಲಿತಿದ್ದಾನೆ. ಚಂದ್ರಲೋಕಕ್ಕೆ ಹೋಗಿದ್ದಾನೆ, ಮಂಗಳ ಗ್ರಹಕ್ಕೆ ಹೋಗ್ತಾನೆ. ಮನುಷ್ಯ ಮಾಡದೇ ಇರ್ತಕ್ಕಂಥ ಕೆಲಸಗಳೇ ಇಲ್ಲ ಇವತ್ತು. ಒಂದು ಸಣ್ಣ ಮೊಬೈಲ್ನಲ್ಲಿ ಜಗತ್ತಿನಲ್ಲಿ ನಡೆಯುವ ವಿದ್ಯಮಾನಗಳನ್ನು ಕ್ಷಣಮಾತ್ರದಲ್ಲಿ ಕಣ್ಮುಂದೆ ತರುವಂತಹ ಅಷ್ಟು ಮನುಷ್ಯ ಸಾಧನೆ. ಇದೆಲ್ಲವೂ ಮನುಷ್ಯ ಸಾಧನೆ. ಯಾವ ಪ್ರಕೃತಿ ಕೊಟ್ಟಿರೋದಲ್ಲ, ದೇವರು ಕೊಟ್ಟಿರೋದಲ್ಲ. ಹಾಗಾಗಿ ಯಾವುದನ್ನ ಪ್ರಕೃತಿ ಪೂರ್ಣಗೊಳಿಸ್ತಿಲ್ವೋ ಅದನ್ನು ಮನುಷ್ಯ ಪೂರ್ಣಗೊಳಿಸಿದ್ದಾನೆ. ಆದರೆ ಮನುಷ್ಯನಾಗಿ ಬದುಕೋದನ್ನು ಕಲ್ತಿಲ್ವಲ್ಲ. ಜಗತ್ತಲ್ಲೇನಾದರೂ ಮನುಷ್ಯ ಎದುರೋದು ಯಾರಿಗೆ ಅಂತಂದ್ರೆ ಮತ್ತೊಬ್ಬ ಮನುಷ್ಯನಿಗೆ. ಯಾವುದೇ ಒಂದು ಪ್ರಾಣಿ ತನ್ನದೇ ಜಾತಿಯ ಮತ್ತೊಂದು ಪ್ರಾಣಿಯನ್ನ ಅಷ್ಟು ಸುಲಭವಾಗಿ ಅದ್ಕೊಳ್ಳಲ್ಲ, ಸಾಯ್ತಲ್ಲ. ಆದರೆ ಮನುಷ್ಯ ಮಾತ್ರ ಮತ್ತೊಬ್ಬ ಮನುಷ್ಯನನ್ನು ನಿರ್ದಾಕ್ಷಿಣ್ಯವಾಗಿ ಕೊಡ್ತಾ ಇದ್ದಾನೆ. ಇಂತಹ ಸ್ಥಿತಿಯಲ್ಲಿ ಸಮಾಜ ಇದೆ. ಹಾಗಾಗಿ ನಮಗೆ ಸಾಮರಸ್ಯದ ಬದುಕು ಅಂತಕ್ಕಂಥದ್ದೇ ಎಲ್ಲೋ ಒಂದು ಕಡೆ ಕೂಡ ಅಂತಹ ಸಾಮರಸ್ಯದ ಬದುಕು ನಮಗೆ ಬೇಕಾಗಿದೆ. ಮನುಷ್ಯ ಬುದ್ಧಿಜೀವಿ, ಆದರೆ ಮನುಷ್ಯನ ಮೇಲೆ ಒಂದು ದೊಡ್ಡ ಹೊಣೆಗಾರಿಕೆ ಇದೆ. ಬುದ್ಧಿಜೀವಿಯಾಗಿರ್ತಕ್ಕಂಥ ಮನುಷ್ಯ ಉಳಿದ ಸುತ್ತಮುತ್ತಲಿನ ಬದುಕನ್ನ, ಪರಿಸರವನ್ನ ಎಲ್ಲವನ್ನು ಅವನು ಸರಿ ಮಾಡಬೇಕಾಗಿದೆ. ಮನುಷ್ಯ ಇವತ್ತು ದಾರಿ ತಪ್ಪಿದ್ದಾನೆ. ಹಾಗಾದರೆ ದಾರಿ ತಪ್ಪಿರ್ತಕ್ಕಂಥ ನಮ್ಮ ವ್ಯವಸ್ಥೆಯನ್ನು ಸರಿದಾರಿಗೆ ತರುವಂಥವ್ರು ಯಾರು? ಆ ಜವಾಬ್ದಾರಿ ಯಾರ ಮೇಲಿದೆ ಅಂತಂದ್ರೆ ಎಲ್ಲರೂ ಬೆಟ್ಟು ತೋರಿಸ್ತಾ ಇರ್ತಕ್ಕಂಥದ್ದು ಶಿಕ್ಷಕರು. ಶಿಕ್ಷಕರ ಕೆಲಸ ಮಾಡ್ತಾರೆ. ಶಿಕ್ಷಕರ ಮಕ್ಕಳನ್ನು ತಿದ್ದಬೇಕು, ಶಿಕ್ಷಕರ ಮಕ್ಕಳನ್ನು ಸರಿದಾರಿಗೆ ತರಬೇಕು. ಎಲ್ಲಿವರೆಗೂ ಶಿಕ್ಷಕರ ನಿಯಂತ್ರಣದಲ್ಲಿ ಮಕ್ಕಳಿರ್ತಾರೋ, ಎಲ್ಲಿವರೆಗೂ ಶಿಕ್ಷಕರನ್ನ ಅನುಸರಿಸ್ತಾರ ಮಕ್ಕಳು, ಅಲ್ಲಿವರೆಗೂ ಖಂಡಿತ ಮಕ್ಕಳು ಹಾಗೆ ತಪ್ಪಲ್ಲ. ಯಾವಾಗ ಶಿಕ್ಷಕರ ನಿಯಂತ್ರಣದಿಂದ ಹೊರಗೆ ಹೋಗ್ತಾರೋ ಆಗ ಅವರು ಯಾರ ನಿಯಂತ್ರಣ ಸಿಗಲ್ಲ. ಇಂತಹ ವಾತಾವರಣ ಪರಿಸ್ಥಿತಿಯಲ್ಲಿ ಏನಾಗಿದೆ? ಹಾಗಾಗಿ ನಮಗೆ ಸಂಸ್ಕಾರ ಬೇಕಾಗಿದೆ. ನಮಗೆ ಶಿಕ್ಷಣ ಜ್ಞಾನವನ್ನು ಕೊಟ್ಟರೆ ಸಾಹಿತ್ಯ ನಮಗೆ ಸಂಸ್ಕಾರವನ್ನು. ಆ ಕಾರಣಕ್ಕೋಸ್ಕರ ನಾವು ಸಾಹಿತ್ಯವನ್ನು ಓದಬೇಕು, ಸಾಹಿತ್ಯವನ್ನು ಕಲಿಬೇಕು, ಸಾಹಿತ್ಯವನ್ನು ಗ್ರಹಿಸಬೇಕಾಗಿದೆ. ಅವರು ಕೂಡ ಸಾಹಿತ್ಯವನ್ನು ಓದಲು. ಹಾಗೆ ನಮ್ಮ ಅನೇಕ ವಿದ್ಯಾರ್ಥಿಗಳು ಕನ್ನಡ ಸಾಹಿತ್ಯವನ್ನು ವಿಶೇಷವಾಗಿ ಓದುತ್ತಾರೆ. ನಾವು ಸಾಹಿತ್ಯದ ಮೂಲಕ ಸಂಸ್ಕೃತಿಯನ್ನ ಅರಿಯುವಂತಹ ಪ್ರಯತ್ನ. ಸಾಹಿತ್ಯ ಅಂದ ತಕ್ಷಣ ನಾವು ಪಂಪನನ್ನೇ ಓದಬೇಕು, ಕುಮಾರವ್ಯಾಸನನ್ನೇ ಓದಬೇಕು, ಹಳಗನ್ನಡವನ್ನೇ ಓದಬೇಕು ಅಂತ ಏನಿಲ್ಲ. ಸಾಹಿತ್ಯವನ್ನು ನಾವು ಹೇಗೆ ಬೇಕಾದರೂ ಓದಬೇಕು. ಸಾಹಿತ್ಯದ ಉದ್ದೇಶ ಮನರಂಜನೆ ಅಂತ ಆಗಿದ್ರೂ ಕೂಡ ಮನರಂಜನೆ ಅಷ್ಟೇ ಅಲ್ಲ, ಸಾಹಿತ್ಯ ಸಮಾಜವನ್ನು ವಿಮರ್ಶೆ ಮಾಡ್ತಾ ಇರುತ್ತೆ, ಸಾಹಿತ್ಯ ನಮ್ಮನ್ನು ಸರಿದಾರಿಗೆ ಕೊಂಡೊಯ್ತಾ ಇರುತ್ತೆ,
ಸಾಹಿತ್ಯ ನಮಗೆ ಎಲ್ಲೋ ಒಂದು ಕಡೆ ನಮ್ಮ ಬದುಕನ್ನ ತೀಡುವಂತಹ ಕೆಲಸವನ್ನ ಸಾಹಿತ್ಯ ಮಾಡ್ತಾ ಇದೆ. ಸಾಹಿತ್ಯವನ್ನು ಹೀಗೆ ಓದಬೇಕು ಅಂತ ಇಲ್ಲ. ಸಾಹಿತ್ಯವನ್ನು ನಾವು ಹೇಗೆ ಬೇಕಾದರೂ ಓದಬಹುದು. ಸಾಹಿತ್ಯ ಅಂತಕ್ಕಂಥದ್ದು ಒಂದು ಲಾಡಿದ್ದ ಅಲ್ವಾ? ಅದನ್ನ ಯಾವ ಕಡೆಯಿಂದ ಬೇಕಾದ್ರೂ ತಿಳಿಬಹುದು. ಹಳಗನ್ನಡನೆ ಓದಬಹುದು, ನಡುಗನ್ನಡನೆ ಓದಬಹುದು, ಆಮೇಲೆ ಹೊಸಗನ್ನಡ. ಸಾಹಿತ್ಯ ತುಂಬಾ ಖುಷಿ ಕೊಡ್ತದೆ. ಸ್ವಲ್ಪ ಸಾಹಿತ್ಯದ ಕಡೆಗೆ ಬರ್ತೀವಿ. ಯಾಕಂತಂದ್ರೆ ತುಂಬಾ ಗಂಭೀರ ವಿಚಾರಗಳಿಗಿಂತ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಪ್ರಿಯವಾಗುವ ವಿಚಾರಗಳ ಕಡೆಗೂ ಒಂದಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾಗಿದೆ. ಸಾಹಿತ್ಯ ಅಂದ ತಕ್ಷಣ ನಮ್ಮಲ್ಲಿ ಹಾಸ್ಯ ಸಾಹಿತ್ಯ ಇದೆ, ಗಂಭೀರ ಸಾಹಿತ್ಯ ಇದೆ, ಎಲ್ಲವೂ ಇದೆ. ಈ ಮೂಲಕ, ಸಾಹಿತ್ಯದ ಮೂಲಕ ಒಂದು ಬದುಕನ್ನು ಗ್ರಹಿಸ್ತಕ್ಕಂಥ ದುಂಡಿರಾಜ್ ಅಂತ ಹಾಸ್ಯ ಬರಹಗಾರರು ತುಂಬಾ ಅದ್ಭುತವಾಗಿ ಬರೀತಾರೆ. ದುಂಡಿರಾಜರವರ ಹನಿಗವನಗಳನ್ನು ನೀವು ನೋಡಿದ್ದೀರಿ. ಕೇವಲ ಒಂದು 5-6 ಪದಗಳಲ್ಲೇ ಒಂದು ಬದುಕನ್ನು ಹೇಗೆ ಕಟ್ಟಿಕೊಡ್ತಾರೆ ದುಂಡಿರಾಜ್ ಅಂತಂದ್ರೆ, ಆಕಸ್ಮಿಕವಾಗಿ ಸಿಕ್ಕಳು ನನ್ನ ನೋಡಿ ನಕ್ಕಳು, ಆಕಸ್ಮಿಕವಾಗಿ ಸಿಕ್ಕಳು ನನ್ನ ನೋಡಿ ನಕ್ಕಳು, ನಮಗೀಗ 2 ಮಕ್ಕಳು. ಇಷ್ಟೇ, ಕೇವಲ 5-6 ಪದಗಳಲ್ಲಿ ಒಂದು ಇಡೀ ಬದುಕನ್ನ ಹೇಗೆ ಹೇಳ್ತಾರೆ ಅನ್ನೋದನ್ನ ನೋಡಿದಾಗ ನಿಜಕ್ಕೂ ಆ ಕನ್ನಡ ಸಾಹಿತ್ಯದ ಆಸಕ್ತಿ, ಒಲವು ಹೆಚ್ಚಾಗ್ತದೆ. ದುಂಡಿರಾಜ್ ಅವರ ಹಾಸ್ಯಗಳನ್ನ ನಾವು ನೋಡ್ತಾ ಹೋದ್ರೆ, ಒಂದು ಕಡೆ ದುಂಡಿರಾಜ್ ಬರೀತಾರೆ, ನಮ್ಮ ಮನೆಯಲ್ಲಿ ಮಿಕ್ಸಿ ಇಲ್ಲ, ಗ್ರೈಂಡರ್ ಇಲ್ಲ, ವಾಷಿಂಗ್ ಮಿಷಿನ್ ಇಲ್ಲ. ನಮ್ಮ ಮನೆಯಲ್ಲಿ ಮಿಕ್ಸಿ ಇಲ್ಲ, ಗ್ರೈಂಡರ್ ಇಲ್ಲ, ವಾಷಿಂಗ್ ಮಿಷಿನ್ ಇಲ್ಲ. ಆದರೂ ನನ್ನವಳು ಗೊಣಗುವುದಿಲ್ಲ, ಏಕೆಂದರೆ ನಾನಿದ್ದೇನಲ್ಲ. ಮೇಡಮ್ ಅವರೇ, ಇದು ನಾನು ಹೇಳಿದ್ದಲ್ಲ, ಇದು ದುಂಡಿರಾಜ್. ಹೀಗಾಗಿ ದುಂಡಿರಾಜ್ ಅವರ ಈ ತರದ ಹಾಸ್ಯ ಇದೆಯಲ್ಲ, ಇದು ಸಾಹಿತ್ಯದ ಒಂದು ಭಾಗ ಇದೆ. ಹಾಗಾಗಿ ಸಾಹಿತ್ಯದಲ್ಲಿ ಈ ಚುಟುಕಿನ ಸಾಹಿತ್ಯ, ನಮ್ಮಲ್ಲಿ ಬಹಳಷ್ಟು ಜನ ಪುಸ್ತಕ ಓದುವ ಅಭ್ಯಾಸ ಇಲ್ಲ. ದೊಡ್ಡ ಪುಸ್ತಕ ಆದರೂ ತೆಗೆದೇ ನೋಡಲ್ಲ, ಬಡಿಯೋದು. ಆದರೆ ಈ ಥರದ ಸಣ್ಣ ಸಣ್ಣ ಚುಟುಕುಗಳನ್ನು ಓದುವಂತಹ ಅಭ್ಯಾಸಗಳನ್ನು ಬೆಳೆಸ್ಕೊಂಡ್ರೆ ಬಹುಶಃ ಮುಂದೆ ದೊಡ್ಡದನ್ನ ಓದಲಿಕ್ಕೆ ನೆರವಾಗ್ತದೆ. ಇದು ಮಲೆನಾಡು, ಇಳಿಕೇಳಿ ಮಲೆನಾಡು. ಮಲೆನಾಡಷ್ಟೇ ಅಲ್ಲ, ಇದು ಮಲೆನಾಡು ಕೂಡ. ಆದರೆ ಚಿಕ್ಕಮಗಳೂರಿಗಿಂತಲೂ ಬಯಲು ಸೀಮೆಯಲ್ಲೇ ಮಳೆ ದೊಡ್ಡ ಅನಾಹುತವನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಒಂದು ಕಾಲದಲ್ಲಿ ಆಗುಂಬೆಯಲ್ಲಿ ಹೆಚ್ಚು ಮಳೆ ಬರುತ್ತೆ ಅಂತ ಹೇಳೋದು. ಆಗುಂಬೆ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ. ಕಳೆದ 1-2 ವರ್ಷಗಳಲ್ಲಿ ಆಗುಂಬೆಗಿಂತಲೂ ಹೆಚ್ಚು ಮಳೆ ಕೊಟ್ಟಿಗೆಹಾರದಲ್ಲಿ ದಾಖಲಾಯಿತು ಅಲ್ವಾ ಸರ್? ಕೊಟ್ಟಿಗೆಹಾರದಲ್ಲಿ ದಾಖಲಾಯಿತು. ಈಗಾಗಲೇ ಮುಂಗಾರಿಗಿಂತ ಮೊದಲೇ ಶುರುವಾಗಿಬಿಟ್ಟಿದೆ. ದುಂಡಿರಾಜ್ ಒಂದು ಕಡೆ ಬರೀತಾರೆ, ನನ್ನವಳು ನಕ್ಕರೆ ದಂತದ ಗೊಂಬೆ, ಒತ್ತರೆ ಅಯ್ಯೋ ಆಗುಂಬೆ ಅಂತಂದ್ರೆ ಸ್ವಲ್ಪ ಈ ತರದ ವಿನೋದ ಸಾಹಿತ್ಯ ಕೂಡ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸುವಲ್ಲಿ ಒಂದು ಕಾಣಿಕೆಯನ್ನ, ಅದರದ್ದೇ ಆದಂತಹ ಪಾತ್ರವನ್ನ ನಿರ್ವಹಿಸಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕು. ನಾನು ಮೊನ್ನೆ ಕಮಲಾ ಹಂಪನ ಅವರ ಯಾವುದೋ ಒಂದು ಕೃತಿ ಓದ್ತಾ ಇದ್ದೆ. ಅದರೊಳಗೆ ಕಮಲಾ ಹಂಪನ ಅವರು ಬೆಂಗಳೂರಿನ ಮಾರಾಣಿ ಕಾಲೇಜಲ್ಲಿ ಪ್ರಾಂಶುಪಾಲರಾಗಿದ್ದಂಥವರು. ಅವರು ಒಂದು ವಚನಗಳಲ್ಲಿ ತಾನು ನೋಡಿದಂತಹ, ತನ್ನ ಕಂಡಂತಹ ಒಂದು ಸಂಗತಿಯನ್ನ ಹೆಂಗೆ ದಾಖಲು ಮಾಡ್ತಾರೆ ಅಂತಂದ್ರೆ, ಮಹಿಳಾ ಕಾಲೇಜು ಅದು. ಹೆಣ್ಣು ಮಕ್ಕಳು ವಿಶೇಷವಾಗಿ ಬೆಂಗಳೂರು ಮಹಿಳಾ ಕಾಲೇಜು ಅಂತಂದ್ರೆ ಕೇಳಬೇಕೆ, ಅದು ಚಿಕ್ಕಮಗಳೂರು ಮಹಿಳಾ ಕಾಲೇಜ್ ಥರ ಇರಲ್ಲ. ಬೆಂಗಳೂರು ಮಹಿಳಾ ಕಾಲೇಜಿನ ಸ್ವರೂಪವೇ ಬದಲಾಗಿರುತ್ತೆ. ಬೆಂಗಳೂರು ಅಂತಂದರೆ ನೀವು ನೋಡಬೇಕು, MG ರೋಡು, ಬ್ರಿಗೇಡ್ ರೋಡಲ್ಲೆಲ್ಲ ಹೆಂಗೆ ಮಹಿಳೆಯರು ಯಾವ ಥರದ್ದೆಲ್ಲ ಡ್ರೆಸ್ ಹಾಕೊಳ್ತಾರೆ, ಹಾಗೆಲ್ಲ ಇರ್ತಾರೆ. ಬಹುಶಃ ಒಬ್ಬ ವಿದ್ಯಾರ್ಥಿನಿ ಬಂದು ಪ್ರಾಂಶುಪಾಲರನ್ನು ಭೇಟಿ ಮಾಡ್ತಾಳೆ. ಆಗ ಪ್ರಾಂಶುಪಾಲರು ಅವಳನ್ನು ನೋಡಿ ನಿಜಕ್ಕೂ ಒಂದು ಕ್ಷಣ ಹಂಗೆ ಅವಕ್ಕಾಗ್ತಾರೆ. ಅದನ್ನ ಇನ್ನೊಂದು ಕಡೆ ದಾಖಲು ಮಾಡ್ತಾರೆ. ಹುಡುಗಿಯೊಬ್ಬಳು ತೊಟ್ಟಿರುವ ಉಡುಗೆಯನ್ನು ಕಂಡು ಬೆಕ್ಕಸ ಬೆರಗಾದೆ, ಹುಡುಗಿಯೊಬ್ಬಳು
ಉಡುಗೆಯನ್ನು ಕಂಡು ಬೆಕ್ಕಸ ಬೆರಗಾದೆ. ಅವರಮ್ಮನನ್ನು ಕರೆಸಿ ಬುದ್ಧಿ ಹೇಳಬೇಕೆಂದುಕೊಂಡೆ. ಅವರಮ್ಮನನ್ನು ಕರೆಸಿ ಬುದ್ಧಿ ಹೇಳಬೇಕೆಂದುಕೊಂಡೆ. ಅಮ್ಮನನ್ನು ನೋಡಿದ ಮೇಲೆ ಮಗಳೇ ವಾಸಿ ಎಂದು ಸುಮ್ಮನೆ. ಇದು ಈ ಕಾಲ ಇದೆ. ಹಾಗಾಗಿ ಇಂತಹ ಕಾಲದಲ್ಲಿ ನಾವಿದ್ದೀವಿ. ಇವತ್ತು ಫ್ಯಾಷನ್ ಅಂತಂದ್ರೆ ಅತ್ಯಂತ ಕಡಿಮೆ ಬಟ್ಟೆ ತೊಡೋದು ಅಂತ. ಅತ್ಯಂತ ಕಡಿಮೆ ಬಟ್ಟೆ ತೊಡದೆ ಇವತ್ತು ಫ್ಯಾಷನ್ ಆಗಿದೆ. ಇಂತಹ ಸ್ಥಿತಿಯಲ್ಲಿ, ಇಂತಹ ಸಂದಿಗ್ಧತೆಯಲ್ಲಿ, ಇಂತಹ ಬದುಕಿನ ಒಳಗಡೆ ನಾವೆಲ್ಲ ಸಾಗ್ತಾ ಇದ್ದೀವಿ. ಹೀಗೆ ಈ ನಿಟ್ಟಿನಲ್ಲಿ ನಮ್ಮ ಕಲೆ, ಸಾಹಿತ್ಯ, ಶಿಕ್ಷಣ ಎಲ್ಲವೂ ಸಾಗಬೇಕಾಗಿದೆ. ಕನ್ನಡದ ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನು ಹಾಕಿಕೊಟ್ಟಿದ್ದು ನಮಗೆ ಜನಪದ ಸಾಹಿತ್ಯ. ಬಹುಶಃ ಜನಪದರು ಅವತ್ತಿನ ಕಾಲಕ್ಕೆ ಅವರೆಲ್ಲ ವಿದ್ಯಾವಂತರಲ್ಲ. ಇಂತಹ ಶಾಲಾ ಕಾಲೇಜುಗಳಲ್ಲಿ ಕುಳಿತು ಕಲಿಯುವ ಅವಕಾಶ ಇರಲಿಲ್ಲ. ಆದರೂ ಕೂಡ ಬದುಕನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಬದುಕಿನ ರೀತಿಗಳನ್ನು, ನೀತಿಗಳನ್ನು ತುಂಬ ಅಚ್ಚುಕಟ್ಟಾಗಿ ಹೇಳ್ತಾ ಇದ್ದೆ. ಬಹುಶಃ ಆ ಜನಪದ ಸಾಹಿತ್ಯವನ್ನು ನಾವು ಗಮನಿಸಿದಾಗ ಅವರಿಗೆ ಇಂತಹ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಜ್ಞಾನ ಹೇಗೆ ಸಾಧ್ಯ ಆಗಿತ್ತು ಅಂತ. ಬಹುಶಃ ಕನ್ನಡದ ಶ್ರೀಮಂತ ಪರಂಪರೆಯಲ್ಲಿ ಜನಪದ ಸಾಹಿತ್ಯ ಕೂಡ ಒಂದು. ಜನಪದ ಸಾಹಿತ್ಯ ನಮ್ಮ ಶಿಷ್ಟ ಸಾಹಿತ್ಯಕ್ಕೆ ಭದ್ರವಾದ ಅಡಿಪಾಯವನ್ನು ಹಾಕಿದೆ. ಜಗತ್ತಿನ ಎಲ್ಲ ಸಾಹಿತ್ಯಕ್ಕೂ ಒಂದು ಸರಿಸಮಾನವಾದಂಥ ವಿಚಾರಗಳನ್ನು ಜನಪದ ಸಾಹಿತ್ಯ ಕೂಡ ಕೊಟ್ಟಿದೆ ಅನ್ನೋದನ್ನು ನಾವು ಮರಿಬಾರದು. ನಿಮಗೆ ಗೋವಿನ ಹಾಡು ಗೊತ್ತಿದೆ. ಗೋವಿನ ಹಾಡು ಜಗತ್ತಿಗೆ ನೀಡಿದ ಬಹುದೊಡ್ಡ ಸಂದೇಶ ಯಾವುದು ಅಂತಂದರೆ, ಕೊಟ್ಟ ಮಾತಿಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು. ಕೊಟ್ಟ ಮಾತಿಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು. ಮಾತಿಗೆ ತಪ್ಪಲ್ಲ, ಮಾತಿಗೆ ತಪ್ಪಬಾರದು ಅಂತಕ್ಕಂಥ ಒಂದು ದೊಡ್ಡ ಸಂದೇಶ ಅದು ಅವತ್ತಿನ ಕಾಲಕ್ಕೆ ಕೊಟ್ಟಿರ್ತಕ್ಕಂಥ. ನಮ್ಮ ರಾಜಕಾರಣಿಗಳು ಭಾಷಣ ಮಾಡುವಾಗ ಹೇಳ್ತಾ ಇರ್ತಾರೆ, ಇದು ಪುಣ್ಯಕೋಟಿಯ ನಾಡು ಅಂತ. ಪುಣ್ಯಕೋಟಿಯ ನಾಡು ಅಂತಂದ್ರೆ ಇಲ್ಲಿ ಸುಳ್ಳು ಹೇಳಲ್ಲ ಅಂತ. ಸುಳ್ಳು ಹೇಳಲ್ಲ ಅಂತ ಹೇಳ್ತಾನೆ ಸುಳ್ಳು ಹೇಳೋದನ್ನೇ ಕಾಯಕ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ರಾಜಕಾರಣಿಗಳಿಂದ ಈ ನಾಡು, ಈ ದೇಶ ಒಳಿತಾಗಲ್ಲ, ಖಂಡಿತ ಆಗಲ್ಲ. ಇವತ್ತು ಮೌಲ್ಯಾಧಾರಿತ ರಾಜಕಾರಣಿಗಳ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಎಲ್ಲೆಲ್ಲೂ ಸುಳ್ಳು, ಎಲ್ಲೆಲ್ಲೂ ಮೋಸ. ಯಾರನ್ನ ನಂಬಬೇಕು ಅನ್ನೋದೇ ನಮಗೊಂದು ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇದೆ. ಇವತ್ತು ಶಿಕ್ಷಣ ವ್ಯಾಪಾರ ಆಗ್ತಾ ಇದೆ, ಪದವಿಗಳು ಮಾರುಕಟ್ಟೆಯಲ್ಲಿ ಲಭ್ಯ ಆಗ್ತಾ ಇದ್ದಾವೆ, ಉದ್ಯೋಗಗಳು ಇವತ್ತು ವ್ಯಾಪಾರದ ಸರಕಾಗ್ತಾ ಇದೆ. ಆದರೆ ಒಂದು ಕಾಲದಲ್ಲಿ ಮೌಲ್ಯಗಳು ಈ ನಾಡಿನಲ್ಲಿ ಇತ್ತು. ಅಂತಹ ಮೌಲ್ಯಗಳನ್ನು ಬಿತ್ತುವಂತಹ ಕೆಲಸವನ್ನು ಜನಪದ ಸಾಹಿತ್ಯ ಮಾಡ್ತಾ ಇತ್ತು. ಎಂತೆಂಥ ಮೌಲ್ಯದ ವಿಚಾರಗಳನ್ನು ಜನಪದರು ಹೇಳ್ತಾ ಇದ್ರು ಅಂತಂದರೆ ಇಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ. ಬಹುಶಃ ತಾಯಿ ತವರು ಅನ್ನೋದು ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಬಿಡಿಸಲಾರದ ಬಂಧವನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು. ಒಬ್ಬಳ ಗರತಿ ಒಂದು ಕಡೆ ಹೇಳ್ತಾಳೆ, ಎಳಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ, ಎಳಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ತವರಿಗೆ ಮಾತ ತಂದವಳು ಮಗಳಲ್ಲ ಅಂತ. ತವರಿಗೆ ಮಾತ ತಂದವಳು ಮಗಳಲ್ಲ. ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ತಾಯಿ ಅವಳನ್ನು ಮದುವೆ ಮಾಡಿ ಕಳುಹಿಸುವಾಗ ಅವಳಿಗೆ ಹೇಳ್ತಾ ಇದ್ದಂಥ ನೀತಿ ಪಾಠ ಇದೆಯಲ್ಲ, ಅದು ಅವತ್ತಿಗೂ ಇವತ್ತಿಗೂ ತುಂಬನೇ ಬದಲಾಗಿ ಹೋಗ್ಬಿಟ್ಟಿದೆ. ಮಾತ ತರೋದು ಅಂತಂದ್ರೆ ದೂರನ್ನು ತರೋದು ಅಂತ. ಯಾವ ಹೆಣ್ಣು ಮಕ್ಕಳು ದೂರನ್ನು ತರಲಿ ಅಂತ ಯಾವ ತವರವರು ಬಯಸಲ್ಲ. ತವರವರು ಬಯಸ್ತಕ್ಕಂಥದ್ದು ಮಗಳು ಹೆಸರನ್ನು ತರಬೇಕು. ತವರಿಗೆ ಹುಟ್ಟಿದ ಮನೆ ಮತ್ತು ಮೆಟ್ಟಿದ ಮನೆಗೆ
ಮಗಳು ಹೆಸರನ್ನ ತರಬೇಕು, ಮಗಳು ದೂರನ್ನ ತರಬಾರದು ಅಂತ ಅನಕ್ಷರಸ್ಥರು ಹೇಳಿರ್ತಕ್ಕಂಥದ್ದು. ಬಹುಶಃ ವಿದ್ಯಾವಂತರಾದಂಥ ನಾವು ಅದನ್ನು ಯೋಚನೆ ಮಾಡಬೇಕಾಗಿದೆ. ಆಕೆ ಮುಂದುವರೆದು ಹೇಳ್ತಾಳೆ, ಬಾಳುವೆಯ ಮಾಡಿದರೆ ಬಾತಂಗಿ ಎಂದಾರು, ಬಾಳುವೆಯ ಮಾಡಿದರೆ ಬಾತಂಗಿ ಎಂದಾರು, ಬಾಳುವೆಗೆಟ್ಟು ಮತಿಗೆಟ್ಟು, ಬಾಳುವೆಗೆಟ್ಟು ಮತಿಗೆಟ್ಟು ತಿರುಗಿದರೆ ಹೆತ್ತವರ ಕುಲಕ್ಕೆ ಹಗೆಯಾದೆ ಅಂತ. ಬಾಳುವೆ ಮಾಡೋದು ಅಂತಂದ್ರೆ ಹೊಂದ್ಕೊಂಡು ಬದುಕೋದು ಅಂತ. ಹೊಂದ್ಕೊಂಡು ಬದುಕಬೇಕು. ಹೊಂದ್ಕೊಂಡು ಬದುಕೋದನ್ನ ನಮ್ಮ ಶಿಕ್ಷಣ ಕಲಿಸ್ಬೇಕು, ನಾವು ಕಲಿಸ್ಬೇಕು ಮಕ್ಕಳಿಗೆ. ಹಾಗಾಗಿ ಈ ಡೈವರ್ಸ್ ಅಂತಕ್ಕಂಥದ್ದು ಇದೆಯಲ್ಲ, ಇದು ಆಧುನಿಕ ಶಿಕ್ಷಣದ ಕೊಡುಗೆ. ಇದು ನಮಗೆ ಡೈವರ್ಸ್ ಅಂತಕ್ಕಂಥದ್ದೇ ಗೊತ್ತಿರಲಿಲ್ಲ. ಬ್ರಿಟಿಷರು ಬಂದ ಮೇಲೆ ನಾವು ಡೈವರ್ಸ್ ಅನ್ನೋ ಪದವನ್ನು ಕೇಳಿರೋದು. ಬಹುಶಃ ಅವತ್ತಿನ ಕಾಲಕ್ಕೆ ಕಷ್ಟ ಸುಖ ಎಲ್ಲವನ್ನೂ ಸಹಿಸ್ಕೊಂಡು ಹೊಂದ್ಕೊಂಡು ಬದುಕುವಂತ ಪರಿಪಾಠ ಇತ್ತಲ್ವ. ಹಾಗಾದ್ರೆ ಇವತ್ತು ಯಾಕೆ ಬದುಕಕ್ಕಾಗ್ತಾ ಇಲ್ಲ? ಹಾಗಾಗಿ ಅವತ್ತಿನ ದಾಂಪತ್ಯದಲ್ಲಿ ಇದ್ದಂತ ಹೊಂದಾಣಿಕೆ, ಹಾಗಾದ್ರೆ ಅವತ್ತು ಜಗಳ ಆಗ್ತಾ ಇರಲಿಲ್ವಾ? ಆಗ್ತಾ ಇತ್ತು. ಆದ್ರೆ ಇವತ್ತು ಸಣ್ಣ ಪುಟ್ಟ ಜಗಳನು ದೊಡ್ಡದಾಗ್ತಾ ಇದೆ. ಇವತ್ತು ಸಂಸಾರದಲ್ಲಿ ಕಂದಕಗಳು ಏರ್ಪಡ್ತಾ ಇದೆ, ಸಂಸಾರದಲ್ಲಿ ಸಾಮರಸ್ಯ ಹೊರಟೋಗ್ತಾ ಇದೆ. ದಾಂಪತ್ಯದಲ್ಲಿ ಸೇತುವೆ ಕಟ್ಟಬೇಕಾದಂತ ದಾಂಪತ್ಯದ ನಡುವೆ ಕಂದಕ ಗೋಡೆ ನಿರ್ಮಾಣ ಆಗ್ತಾ ಇದೆ. ಮಡದಿಯ ಬಡದಾನ ಮನದಾಗೆ ಮರುಜ್ಞಾನ, ಒಳಗೋಗಿ ಸತಿಯ ಸೆರಗಿಡಿದು, ಒಳಗೋಗಿ ಸತಿಯ ಸೆರಗಿಡಿದು ಕೇಳ್ಯಾನ ನಾನೆಚ್ಚು ನಿನ್ನ ತವರೆಚ್ಚು ಅಂತ ಒಂದು ಗರತಿ ಹಾಡಿನ ಪದ್ಯ ಬರುತ್ತೆ. ಗಂಡ ಯಾವುದೋ ಸಿಟ್ಟಿಗೆ ಹೆಂಡತಿಯನ್ನು ಹೊಡೆದಿದ್ದಾನೆ. ಇರಲಿ, ಹೆಂಡತಿಯನ್ನು ಹೊಡೆದಿರೋದು ಸರಿ ಅಂತ ನಾನು ಹೇಳ್ತಾ ಇದ್ದೆ. ಹೆಂಡತಿಯನ್ನು ಹೊಡೆದಿದ್ದು ತಪ್ಪು ಅಂತ ಅವನಿಗೆ ಗೊತ್ತಾಗ್ಬಿಟ್ಟಿದೆ. ಕ್ಷಣ ಮಾತ್ರದಲ್ಲೇ ಅವನು ನಾನು ತಪ್ಪು ಮಾಡಿದೆ ಅಂತೇಳಿ ಒಳಗಡೆ ಹೋಗಿ ಹೇಳ್ತಾ ಕೂತಿದ್ದಂತ ಹೆಂಡತಿಯನ್ನ ಸಮಾಧಾನ ಮಾಡ್ತಾ ಇದ್ದಾನೆ. ನನ್ನ ತಪ್ಪಾಯ್ತು, ನನ್ನ ಕ್ಷಮಿಸು, ತವರಿಗೆ ಮಾತ್ರ ಹೋಗ್ಬೇಡ, ನಾನು ಹೆಚ್ಚು ನಿನ್ನ ತವರು ಹೆಚ್ಚು ಅಂತ. ಹಂಗಾಗಿ ಬಂದಂತ ಮನಸ್ತಾಪವನ್ನ ಅವರವರೇ ಬಗೆಹರಿಸ್ಕೊಂತಕ್ಕಂಥ ಹೊಂದ್ಕೊಂಡು ಬದುಕ್ತಕ್ಕಂಥ ವ್ಯವಸ್ಥೆ ಇತ್ತಲ್ಲ. ಇನ್ನೊಂದು ಪದ್ಯ ಇದೆ, ಈ ಎರಡೆರಡು ಸಂಸಾರ ಕಟ್ಕೊಳ್ಳೋದು ಅದು ಇವತ್ತಿಂದ ಅಷ್ಟೇ ಅಲ್ಲ, ಅವತ್ತಿಗೂ ಇತ್ತು ಎರಡೆರಡು ಸಂಸಾರ. ಅಧಿಕೃತ ಅನಧಿಕೃತ ಅಲ್ವಾ, ಎಲ್ಲ ಇತ್ತು ಅವತ್ತಿಗೂ. ಒಬ್ಳು ಹೆಣ್ಣು ತನ್ನ ಗಂಡ ಮತ್ತೊಬ್ಬಳ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಗೊತ್ತಾದಾಗ ಅವನನ್ನು ತಿದ್ದಿದ್ದು ತೀಡಿದ್ದಿದೆಯಲ್ಲ, ಅವನನ್ನು ಸರಿದಾರಿಗೆ ತಂದಿದ್ದಿದೆಯಲ್ಲ. ಬಹುಶಃ ಇವತ್ತಾದ್ರೆ ಅದರ ಸ್ವರೂಪವೇ ಬೇರೆ. ತನ್ನ ಗಂಡ ಮತ್ತೊಬ್ಬಳ ಜೊತೆ ಸಂಬಂಧವನ್ನು ಬೆಳೆಸಿದ್ದಾನೆ ಅಂತಂದ್ರೆ ಶುರುವಾಯಿತು ಅಲ್ಲಿಂದಲೇ. ಅದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ತವ್ರ ಮನೆಗೆ ಹೋಗ್ಬೋದು, ನ್ಯಾಯಾಲಯಕ್ಕೆ ಹೋಗ್ಬೋದು, ಡೈವರ್ಸ್ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಆದರೆ ಅವತ್ತಿನ ಕಾಲಕ್ಕೆ ಆಕೆ ಹೇಳ್ತಾಳೆ, ಅಂಗಿ ಮೇಲಂಗಿ ಚಂದೇನೋ ನನ್ನ ರಾಯ, ಅಂಗಿ ಮೇಲಂಗಿ ಚಂದೇನೋ ನನ್ನ ರಾಯ, ರಂಬಿ ಮೇಲ್ ರಂಬಿ ಪ್ರತಿ ರಂಬಿ, ರಂಬಿ ಮೇಲ್ ರಂಬಿ ಪ್ರತಿ ರಂಬಿ ಬಂದಾರೆ ಚಂದೇನೋ ರಾಯ ಮನಿಯಾಗ ಅಂತ. ಸೊ ಇದಕ್ಕಿಂತ ನಯವಾಗಿ ತಿದ್ದುವಂತಹ ಕೆಲಸ ಬೇರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಂಗಿ ತೊಟ್ರೆ ಚಂದ, ನೀನು ಎರಡಂಗಿ ಹಾಕ ಬಂದ್ಬಿಟ್ಟಿದ್ಯಾ ನೋಡಿದವ್ರು ಏನಂತಾರೆ. ಬಹುಶಃ ಯಾವ ನ್ಯಾಯಾಲಯವೂ ಈ ರೀತಿ ಹೇಳಲಾರದು. ಅವತ್ತು ಆಕೆ ತನ್ನ ಸಂಸಾರವನ್ನು ಉಳಿಸ್ಬೇಕು ಅನ್ನುವ ಕಾರಣಕ್ಕಾಗಿ ಹಾಗೆ ಬದುಕಿದಾಳಲ್ವ. ಹಾಗಾಗಿ ಅಂತಹ ಬದುಕು ಇವತ್ತಿಗೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದರೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಮ್ಮ ಈ ವ್ಯವಸ್ಥೆಗೆ ಕಾರಣವಾದರೂ ಏನು, ಅದಕ್ಕೆ ಪರಿಹಾರವಾದರೂ ಏನು ಅಂತಕ್ಕಂಥದ್ದನ್ನು ನಾವೆಲ್ಲ ಒಟ್ಟಿಗೆ ಯೋಚನೆ ಮಾಡಬೇಕಾಗಿದೆ. ಈ ವ್ಯವಸ್ಥೆಯನ್ನು ಉಳಿಸ್ಬೇಕಾಗಿದೆ, ನಮ್ಮ ಕುಟುಂಬಗಳನ್ನು ಉಳಿಸ್ಬೇಕಾಗಿದೆ, ನಮ್ಮ ಸಮಾಜವನ್ನು ಉಳಿಸ್ಬೇಕಾಗಿದೆ, ಈ ದೇಶವನ್ನು ಉಳಿಸ್ಬೇಕಾಗಿದೆ. ಅಂತಹ ಉಳಿಸುವಂತಹ ಕೆಲಸವನ್ನು ಶಿಕ್ಷಣದ ಮೂಲಕ ಮಾಡಬೇಕಾಗಿದೆ. ಇವತ್ತು ಮಲೆನಾಡು ವಿದ್ಯಾಸಂಸ್ಥೆಯ ಈ BEd ಕಾಲೇಜು ಮಕ್ಕಳಿಗೆ ಕೇವಲ ಪಠ್ಯಪುಸ್ತಕದ ಶಿಕ್ಷಣವನ್ನಷ್ಟೇ ಕೊಡ್ತಾ ಇದೆ. ಪಠ್ಯಪುಸ್ತಕದ ಶಿಕ್ಷಣದ ಜೊತೆಗೆ ನೈತಿಕ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಬದುಕನ್ನು ಹೇಳಿಕೊಡ್ತಾ ಇದ್ದಾರೆ, ಬದುಕದನ್ನು ಕಲಿಸ್ತಾ ಇದ್ದಾರೆ. ತುಂಬನೇ ಕೆಲಸವನ್ನು ನಿಮಗೆ ಕೊಟ್ಟಿದ್ದಾರೆ. ನಮ್ಮ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲಿಂದ ಭಾರಿ ಸುಲಭವಾಗಿ ಬಂದ್ಬಿಡ್ತಾರೆ. ಸರ್,
BA ಮುಗಿಸ್ತಾರೆ, MA ಮುಗಿಸ್ತಾರೆ, ಭಾರಿ ಸುಲಭವಾಗಿ ಬರ್ತಾರೆ. ಆದರೆ ಅವರ ನಿಜವಾದಂಥ ಕಷ್ಟ ಶುರುವಾಗೋದಿಲ್ಲ. ನನಗೆ ಅನೇಕ ವಿದ್ಯಾರ್ಥಿ ಮನು ಅವರೆಲ್ಲ ಹೇಳ್ತಾ ಇರ್ತಾರೆ, ಸರ್ ಬೆಳಿಗ್ಗೆ 2 ಗಂಟೆ ತನಕ ಬರದೆ ಸರ್, ಮತ್ತೆ 4 ಗಂಟೆಗೆ 5 ಗಂಟೆಗೆ ಎದ್ದು ಬರೆಯಕ್ಕೆ ಶುರು ಮಾಡಿದೆ. ಕಷ್ಟಪಡಬೇಕು. ಕಷ್ಟಪಡದಲ್ಲೇ ಯಾವುದು ಸಿಗಲ್ಲ. ನಿಜವಾಗಿಯೂ MN ಕಾಲೇಜಿನಲ್ಲಿ ಓದುವ ವಿದ್ಯಾರ್ಥಿಗಳಿದಿರಲ್ಲ, ನೀವು ಒಂದು ದೃಷ್ಟಿಯಲ್ಲಿ ಪುಣ್ಯವಂತರು. ನಾಡಿನಲ್ಲಿ ಒಳ್ಳೆ ಹೆಸರಿದೆ ಈ ಸಂಸ್ಥೆಗೆ. ಸರ್ ಏನಾದರೂ ರಾಜ್ಯದಲ್ಲಿ ಟಾಪ್ 5 ಅಂತ 5 ಕಾಲೇಜನ್ನು ಆಯ್ಕೆ ಮಾಡಿದರೆ ಆ 5 ಕಾಲೇಜಲ್ಲಿ ನಿಮ್ದೊಂದು ಕಾಲೇಜ್ ಇರುತ್ತೆ ಮೇಡಮ್. ಟಾಪ್ 5 ಅಲ್ಲಿ 5ರಲ್ಲಿ ನಿಮ್ದೊಂದು ಕಾಲೇಜ್ ಇರ್ತದೆ. ನಾನು ಅನೇಕ ವಿದ್ಯಾರ್ಥಿಗಳನ್ನು ಕೇಳಿದ್ದೀನಿ, ನಾಡಿನ ಅನೇಕ ಕಡೆ ನಾನು ಮಾತಾಡಿದ್ದೀನಿ. ನಿಮ್ಮ ಸಂಸ್ಥೆಯಲ್ಲಿ ಓದಿದ ವಿದ್ಯಾರ್ಥಿಗಳ ಬಗ್ಗೆ ಒಳ್ಳೆ ಸದಾಭಿಪ್ರಾಯ ಇದೆ. ಬಹುಶಃ ಇಡೀ ನಾಡಿನೆಲ್ಲೆಡೆ ಒಳ್ಳೆಯ ಶಿಕ್ಷಕರನ್ನ ನೀವು ಕೊಟ್ಟಿದ್ದೀರಿ. ಒಳ್ಳೆಯ ಶಿಕ್ಷಕರನ್ನ ಕೊಟ್ಟಿದ್ದೀರಿ. ಅನೇಕರಿಗೆ ಬದುಕನ್ನು ಕಟ್ಟಿಕೊಟ್ಟಿದ್ದೀರಿ. ಶಿಕ್ಷಕರಷ್ಟೇ ಅಲ್ಲ, ಶಿಕ್ಷಣ ವೃತ್ತಿಯನ್ನು ಮಾಡಿ ಆಡಳಿತದಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ನಿಮ್ಮ ವಿದ್ಯಾರ್ಥಿಗಳಿದ್ದಾರೆ. ರಾಜ್ಯದಲ್ಲಿ, ದೇಶದಲ್ಲಿ, ವಿದೇಶದಲ್ಲಿ ನಿಮ್ಮ ಹೆಸರು ಹೇಳ್ತಕ್ಕಂಥ ME ಸಂಸ್ಥೆಯನ್ನು ಹೆಸರು ಹೇಳ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾನು ಕಂಡಿದ್ದೇನೆ, ಕೇಳಿದ್ದೇನೆ. ಎಲ್ಲೋ ಡಿಗ್ರಿಯನ್ನು ಕೊಟ್ಟರು, ಎಲ್ಲೋ ನೀವು ಅಡ್ಮಿಷನ್ ಆಗಿ ಸಾಕು, ಇಷ್ಟು ದುಡ್ಡು ಕಟ್ಟಿ ಸಾಕು, ಪರೀಕ್ಷೆ ಬನ್ನಿ ಸಾಕು ಅನ್ನೋ ಸಂಸ್ಥೆ ಇದಲ್ಲ. ನೀವೆಷ್ಟು ದುಡ್ಡು ಕಟ್ಟಿರಿ, ಅದು ಮುಖ್ಯ ಅಲ್ಲ. ನೀನು ಏನು ವರ್ಕ್ ಮಾಡ್ತಾ ಇದೀಯಾ, ನೀನು ಎಷ್ಟು ಕೆಲಸ ಮಾಡ್ತಾ ಇದೀಯಾ, ಇಲ್ಲಿ ಎಷ್ಟು ಕಲಿತೆ ಅನ್ನೋದನ್ನು ತುಂಬ ಹತ್ತಿರದಿಂದ ನೋಡ್ತಾ ಇದ್ದಾರೆ. ಹಾಗಾಗಿ ಶಿಕ್ಷಕರು ತುಂಬ ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂತಹ ಅಧ್ಯಾಪಕರನ್ನು ನಾನು ಕಂಡಿದ್ದೇನೆ. ಹಾಗಾಗಿ ಮಲೆನಾಡು ವಿದ್ಯಾಸಂಸ್ಥೆ ಚಿಕ್ಕಮಗಳೂರಿನ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಅನ್ನೋದರಲ್ಲಿ ಏನೂ ಉತ್ಪ್ರೇಕ್ಷೆ ಇಲ್ಲ. ಇದನ್ನು ನಾನು ಉತ್ಪ್ರೇಕ್ಷೆಗಾಗಿ ಹೇಳ್ತಾ ಇಲ್ಲ, ಅಂತಹ ಒಂದು ಹೆಮ್ಮೆ ನಮಗೆ ಇದೆ. ಇಂತಹ ಸಂಸ್ಥೆಯಲ್ಲಿ ಓದ್ತಾ ಇರತಕ್ಕಂಥ ನೀವು ನಿಜಕ್ಕೂ ನಿಮ್ಮ ಬದುಕನ್ನು ರೂಪಿಸಿಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಭವಿಷ್ಯದ ಬದುಕು ಆಶಾದಾಯಕವಾಗಿರಲಿ ಅಂತ ಆಶಿಸ್ತಾ, ನನ್ನನ್ನು ಕರೆಸಿ ನನ್ನ ಕೆಲವು ವಿಚಾರಗಳು, ನನಗೆ ಯಾವುದೇ ಸಬ್ಜೆಕ್ಟ್ ಅಂತ ಏನು ಕೊಟ್ಟಿರಲಿಲ್ಲ. ಕವಿಷ ಕೇಳ್ತಾ ಇದ್ದ, ಸರ್ ಏನು ಸಬ್ಜೆಕ್ಟ್ ಅಂತೆ ಮಾತನಾಡಲಿಕ್ಕೆ ಅಂತ. ಸಬ್ಜೆಕ್ಟ್ ಕೊಟ್ಟರೆ ನಾನು ಸಬ್ಜೆಕ್ಟಿಗೆ ಸೀಮಿತವಾಗಿ ಮಾತನಾಡ್ತೀನಿ. ಸಬ್ಜೆಕ್ಟ್ ಕೊಡಲಿಲ್ಲ ಅಂತಂದರೆ ಏನೋ ಒಂದಷ್ಟು ಯಾವ್ಯಾವ ವಿದ್ಯಾರ್ಥಿಗಳಿಗೆ ಏನೇನು ಬೇಕಾಗಬಹುದು ಅಂತ ಯೋಚನೆ ಮಾಡಿ ಕೆಲವು ವಿಚಾರಗಳನ್ನಷ್ಟೇ, ನನಗೇನು ತೋಚುತ್ತೋ ಆ ಥರದ ವಿಚಾರಗಳನ್ನಷ್ಟೇ ನಾನು ಹೇಳುವ ಪ್ರಯತ್ನವನ್ನು ಮಾಡಿದ್ದೀನಿ. ನನಗೆ ದೂರವಾಣಿ ಕರೆ ಮಾಡಿದಂಥ ಸೂರ್ಯಕಾಂತ್ ಅವರು ನನಗೆ ಕೇಳಿರು, ನೀವು ಬರಬೇಕು ಸರ್, ಇದು ನಿಮ್ಮ ವಿದ್ಯಾರ್ಥಿಗಳ ಒತ್ತಾಯ ಅಂತ. ಹಾಗಾಗಿ ಬಹುಶಃ ನಮ್ಮ ವಿದ್ಯಾರ್ಥಿಗಳು ಒತ್ತಾಯ ಮಾಡಿದ್ದಾರೆ. ಆ ವಿದ್ಯಾರ್ಥಿಗಳ ಒತ್ತಾಯಕ್ಕೆ ಕಳೆದ ವರ್ಷ ಅಂತೂ ಬರೋಕ್ಕಾಗಲಿಲ್ಲ. ಹೇಮಂತನು ಕಳೆದ ವರ್ಷನ, ಹೇಮಂತ ಈ ವರ್ಷ ಇದೆ. ಹೇಮಂತ ಸ್ವಲ್ಪ ಕಷ್ಟ. ಹೇಮಂತ ಬಹುಶಃ 2ನೇ ವರ್ಷದ ಸರ್, ಹೇಮಂತಂದು 2ನೇ ವರ್ಷದ್ದು. ಹಾಗಾಗಿ ಹೇಮಂತ್ಗೆ ನೀವು ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ಸ್ವಲ್ಪ ಹೇಮಂತನನ್ನು ಒಂದಿಷ್ಟು ಹತ್ತಿರದಿಂದ ನೋಡಬೇಕು. ಎಲ್ಲ ವಿದ್ಯಾರ್ಥಿಗಳನ್ನು ನೋಡಿರ್ತಾರೆ, ನೋಡೋಕ್ಕಾಗಲ್ಲ. ಯಾಕೆಂತಂದರೆ 2 ವರ್ಷ ನಾನು ಹೇಮಂತ್ಗೆ ಪಾಠ ಹೇಳಿರ್ತಕ್ಕಂಥವ್ರು. ಬೇರೆ ವಿದ್ಯಾರ್ಥಿಗಳಿಗಿಂತ ಸ್ವಲ್ಪ ಕಾಳಜಿಯನ್ನು ಹೇಮಂತ್ಗೆ ತೋರಿಸ್ಬೇಕಾಗತ್ತೆ ನೀವು. ಹೇಮಂತನಂಥವರು ನಿಜಕ್ಕೂ BEd ಮಾಡ್ತಾ ಇರತಕ್ಕಂಥದ್ದು, ಅವನ ಶ್ರದ್ಧೆ, ಅವನ ಆಸಕ್ತಿ, ಅವನ ಕಳಕಳಿ ನಿಜಕ್ಕೂ ಮೆಚ್ಚತಕ್ಕಂಥದ್ದು. ಇನ್ನು ಹಿರಿಯ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟು ಬಂದಿದ್ದಾರೆ ಅಂತಂದರೆ ಈ ಸಂಸ್ಥೆಯ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಇದೆ. 2 ವರ್ಷ ಮುಗಿಸ್ಕೊಂಡು ಹೋದ್ಮೇಲೂ ನನ್ನ ಕಾಲೇಜು, ನಾನು ಬರ್ತೀನಿ. ಮನು ನನಗೆ ಫೋನ್ ಮಾಡ್ತಿದ್ದ, ಸರ್ ನಮ್ಮ ಕಾಲೇಜಿಗೆ ಬರ್ತಾ ಇದ್ದೀರಂತೆ, ನಾನು ಬರ್ತೀನಿ ಅಂತ. ಮನು ಆಗಲಿ, ಜಾಹ್ನವಿ ಆಗಲಿ, ನಮ್ಮ ಅನೇಕ ವಿದ್ಯಾರ್ಥಿನಿಯರಿದ್ದಾರೆ, ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲ ನೋಡುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಇಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.